ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಮಂಗಳವಾರ. ಇನ್ನು ಮಂಗಳವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ನೆನ್ನೆನೇ ವ್ಲಾಗ್ ಹಾಕಬೇಕಾಗಿತ್ತು, ಹಾಕೋದಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನಿಮ್ಮಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತೆ ಈ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ. ಇನ್ನು ಇವತ್ತು ಮಂಗಳವಾರ ಅಲ್ವಾ. ಇನ್ನು ಮಾಮೂಲಿ ಡೈಲಿ ಎದ್ಬಿಟ್ಟು ಇನ್ನು ಬೆಡ್ಶೀಟ್ ಎಲ್ಲ ಮಡಚ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟು ಇನ್ನು ಹೋಗೋಣ ಅಂತ ಹೇಳಿ ಎಲ್ಲ ಇದು ಮಾಡ್ತಾಯಿದ್ದೀನಿ. ಇವತ್ತು ಮೊನ್ನೆ ಬಟ್ಟೆಲ್ಲ ಒಗ್ದಾಕಿದ್ನಲ್ವ, ಆ ಬಟ್ಟೆ ಎಲ್ಲ ನೈಟು ಲೇಟ್ ಆಯಿತು ಬರೋದು ಇಲ್ಲಿಗೆ. ಅಲ್ಲೇ ಊಟ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು. ಇನ್ನು ತೊಗೊಳೋದಕ್ಕೆ ಆಗಲಿಲ್ಲ. ಒಂದು ಸ್ವಲ್ಪ ಇರೋವೆಲ್ಲ ಕೂಡ ಮೇಲ್ಗಡೆ ಒಣಗಾಕಿದ್ನಲ್ವ ಮೊನ್ನೆ, ಅವು ಮಾತ್ರ ತೊಗೊಂಬಿಟ್ಟು ಎಲ್ಲ ಒಳಗಡೆ ಹಾಕಿದ್ದೆ. ಇನ್ನು ಹೊರಗಡೆ ಇರೋ ಹಂಗೆ ಇದ್ವು, ತಂತಿ ಮೇಲೆ ಹಾಕಿದ್ನಲ್ವ ಕೆಳಗಡೆ ಒಗೆದ್ಬಿಟ್ಟು ಅವೆಲ್ಲ ಹಂಗೆ ಇದ್ವು. ಇನ್ನು ಬಿಡೋದಕ್ಕೂ ಆಗೋದಿಲ್ಲ, ತೊಗೊಳೋದಕ್ಕೂ ಆಗೋದಿಲ್ಲ ಅಷ್ಟೊತ್ತಲ್ಲಿ. ಇನ್ನು ಸಾಯಂಕಾಲ ಸ್ವಲ್ಪ ಲೇಟ್ ಆದ್ರಂತೂ ಆಗಲಿ ಇಬ್ನಿ ಸ್ಟಾರ್ಟ್ ಆಗುತ್ತೆ ಬೀಳೋದಕ್ಕೆ. ಮತ್ತು ಬೆಳಗ್ಗೆ ಬೇಗ ತೆಗಿಯೋಣ ಅಂತಂದರೆ ಆಗಲಿ ಇನ್ನೂ ಫುಲ್ಲು ಒದ್ದೆ ಆಗಿಬಿಡುತ್ತೆ. ಅವಾಗ ತಾನೇ ಒಗೆದು ಹಾಕಿದ್ದೀವಿ ಅನ್ನೋ ರೇಂಜಿಗೆ ಫುಲ್ಲು ಬಟ್ಟೆಲೇ ನೆಂದೋಗ್ಬಿಡುತ್ತೆ, ಅಷ್ಟು ಇಬ್ನಿ ಬೀಳ್ತಾಯಿದೆ ಈ ಕಡೆ ಸೈಡೆಲ್ಲನೂ. ಅದಕ್ಕೋಸ್ಕರ ಇನ್ನು ನಾನು ಏನು ಮಾಡಿದೆ ಅಂದರೆ, ಇವಾಗ ಮೇಲ್ಗಡೆ ಇರೋ ಮಾತ್ರ ಎಲ್ಲ ತೆಗ್ದಿಟ್ಟೆ. ಮತ್ತೆ ಬಿಟ್ಬಿಟ್ರೆ ಇನ್ನೂ ಜಾಸ್ತಿ ಇದಾಗ್ಬಿಡುತ್ತೆ ಅಂತ ಹೇಳಿ ಅವನು ಎತ್ತಿಟ್ಟಿದ್ದೆ. ಇನ್ನು ಮಿಕ್ಕಿರೋ ಬೆಳಗ್ಗೆ ಹಂಗೆ ಬಿಟ್ಟಿದ್ದೆ. ಮತ್ತು ಕರೆಂಟ್ ಬರೋವರೆಗೂ ಹೋಗೋದಕ್ಕಾಗೋದಿಲ್ಲ. ಇನ್ನು ಒಂದು ಮೋಟ್ರ್ ಓಡ್ತಾ ಇದೆ. ಅದು ಬಂದಮೇಲೆ ನಮ್ಮ ಮನೆಯವ್ರ ಕರೆಂಟ್ ಬಂದಮೇಲೆ ನೀರೆಲ್ಲ ಆನ್ ಮಾಡಿಬಿಟ್ಟು ಊರೊಳಗೆ ಹೋಗ್ತೀವಿ. ಎಷ್ಟೇ ಬೇಗ ಇದ್ದರೂ ಕೂಡ ಇವಾಗ ಕರೆಂಟು ಬರೋವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಒಂದು ಸತಿ 8:15 ಕೊಡ್ತಾರೆ, ಒಂದು ಸತಿ 8:15 ಕೊಡ್ತಾ ಇರ್ತಾರೆ. ಒಟ್ಟು 9 ಗಂಟೆ ಒಳಗಡೆ ಬರುತ್ತೆ ಕರೆಂಟು. ಅದಕ್ಕೋಸ್ಕರ ವೆಯ್ಟ್ ಮಾಡಬೇಕಾಗುತ್ತೆ. ಇನ್ನು ನನ್ನ ಮಗ ಅಂತೂ ನೈಟು ಸ್ವೆಟ್ರ್ ಬಿಚ್ಚಾಕ್ತಾನೆ, ಬೆಳಗ್ಗೆ ಎದ್ದ ತಕ್ಷಣ ಅಷ್ಟೊತ್ತಿಗೆ ಹಾಕ್ಕೊತಾನೆ. ಇನ್ನು ಚಳಿ, ಇನ್ನು ಹೊರಗಡೋದ್ರೆ ಸಾಕು ಗಡಗಡ ನಡುಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ, ಫಸ್ಟ್ ಸ್ವೆಟ್ರ್ ಹಾಕಿ ಅಂತ ಹೇಳಿ. ಇನ್ನು ಅವನಿಗೆ ಸ್ವೆಟ್ರ್ ಹಾಕ್ಬಿಟ್ಟು ಇನ್ನು ನಾಯಿ ಮರಿ ಇಟ್ಕೊಂಡು ನನ್ನ ಮಗ ಮತ್ತು ನಮ್ಮ ಮನೆಯವರು ನಾಯಿ ಮರಿ ಮೂವರು ಕೂಡ ಇನ್ನು ಶೆಡ್ ಹತ್ರ ಹೋಗ್ತಾರೆ. ಶೆಡ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇರುತ್ತಲ್ಲ, ಹಸು ಎಲ್ಲ ಬಿಟ್ಬಿಟ್ಟು ಕಸ ಗುಡಿಸಿ ಎಲ್ಲ ತಿಪ್ಪೆಗೆ ಆ ಸಗಣಿ ಎಲ್ಲ ಎತ್ತಾಕ್ಬಿಟ್ಟು, ಇನ್ನು ಹಸು ಕರು ಇದೆ ಅಲ್ವ ಅದಕ್ಕೆ ಹಾಲು ಕುಡಿಯೋದಕ್ಕೆ ಬಿಟ್ಬಿಟ್ಟು ಒಂದು ಸ್ವಲ್ಪ ಕೆಲಸ ಇರುತ್ತೆ ಅದೆಲ್ಲ ಮುಗಿಸ್ಕೊಂಡು ಇದಾಗೋಷ್ಟೊತ್ತಿಗೆ ಇನ್ನು ನಾನು ಇಲ್ಲಿರೋ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತೀನಿ. ಆಮೇಲೆ ಕರೆಂಟ್ ಬಂದ ತಕ್ಷಣ ಇನ್ನು ಮೋಟ್ರ್ ಆನ್ ಮಾಡಿ ಇನ್ನು ಊರೊಳಗಡೆ ಹೋಗ್ತೀವಿ. ಇಲ್ಲಿ ನೋಡ್ಬೋದು ಸ್ವಲ್ಪ ಬಿಸಿಲು ಬಂತಂಗೆ ಸ್ವಲ್ಪ ಅದು ಹಾಗೆ ಸ್ವಲ್ಪ ಒದ್ದೆ ಥರ ಇತ್ತು. ನಾನು ಬರೋದು ಮತ್ತೆ ಸಾಯಂಕಾಲ ಇಲ್ಲಿಗೆ. ಹಿಂಗೆ ಸೆಂಟ್ರಲ್ಲಿ ಬಂದರೆ ಆರಾಮ್ಸಾಗಿ ಇಟ್ಟು ಹೋಗ್ಬೋದು. ಇನ್ನು ನಮ್ಮ ಮನೆಯವ್ರಿಗೆ ಹೇಳಿ ಸಾಕಾಗುತ್ತೆ. ನಮ್ಮ ಮನೆಯವರಿಂದ ಕೆಲಸ ಎಲ್ಲ ಮಾಡೋದೇ ಇಲ್ಲ. ಅವ್ರ ಹತ್ರ ಬಡ್ಕೊಂಡು ಕೂಡ ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿ ಇನ್ನು ನಾನೇ ಎತ್ತಿಡ್ತಾಯಿದ್ದೀನಿ. ತೀರಾ ಇನ್ನೊಂದು ಸತಿ ಸ್ವಲ್ಪ ಚೆನ್ನಾಗಿ ಬಿಸಿಲು ಬಂದಾಗ ಯಾವಾಗನ ಹೊರಗಡೆ ಹಾಕ್ಬಿಟ್ಟು ಆಮೇಲೆ ಫೋಲ್ಡ್ ಮಾಡಿ ಇಡೋಣ ಅಂತ ತೊಗೊಂಡು ಹೋಗೋಣ ಮನೆಗೆ ಅಂತೇಳ್ಬಿಟ್ಟು. ಇನ್ನು ಮಕ್ಕಳು ಬಟ್ಟೆ ಅಂತೂ ಸ್ವೆಟ್ರ್ ಎಲ್ಲ ಇಲ್ಲೇ ಇದ್ವು. ಮತ್ತು ಮಕ್ಳಿಗಂತೂ ಡೈಲಿ ಬಟ್ಟೆ ಹಾಕಬೇಕು, ಚೇಂಜ್ ಮಾಡಬೇಕಲ್ಲ, ಹಾಗಾಗಿ ಭಾಳ ಬೇಕಾಗ್ತಾ ಇರುತ್ತೆ. ಅದಕ್ಕೆ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಒಳಗಡೆ ಹಾಕಿದೆ. ಬಟ್ ತೊಗೊಂಡೋಗಲಿಲ್ಲ ನಾನು, ಯಾಕಂದರೆ ಸ್ವಲ್ಪ ಒದ್ದೆ ಇತ್ತಲ್ಲ. ಮತ್ತು ಬಿಸಿಲಿಗೆ ಹಾಕ್ಬಿಟ್ಟು ನೀಟಾಗಿ ಮೇಲ್ಗಡೆನೂ ಒಣಗಿಸ್ಬಿಟ್ಟು ಫೋಲ್ಡ್ ಮಾಡಿ ತೊಗೊಂಡೋಗೋಣ ಅಂತ ಹೇಳಿ ಇನ್ನು ಬಂದ್ವಿ. ಇನ್ನು ಗೇಟ್ ಹತ್ರ ಬಂದ್ವಿ. ಇನ್ನು ಗೇಟ್ ಹತ್ರನೇ ನಮ್ಮ ಮನೆಯವ್ರು ನಿಲ್ಲಿಸ್ಬಿಟ್ಟು ಅಲ್ಲಿ ಇದಿದೆ ಕರೆಂಟ್ದು ಆ ಡಬ್ಬಿ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಮೋಟ್ರ್ ಆನ್ ಮಾಡ್ತಾಯಿರ್ತಾರೆ. ಇನ್ನು ಅಷ್ಟರೊಳಗೆ ನಾನು ಬಂದುಬಿಟ್ಟು ಇಲ್ಲಿ ನಮ್ಮ ಪವಿತ್ರ ರಾಗಿ ಕಡ್ಡಿ ಕೊಯ್ತಾ ಇದ್ಲಲ್ವ, ಆ ಹೊಲ ಇದು. ನಮ್ಮ ಹೊಲ ತೋಟದ ಮುಂದೆನೇ ಇದೆ, ಗೇಟ್ ಮುಂದೆನೇ ಇದೆ ಹೊಲ, ದೂರ ಕೂಡ ಇಲ್ಲ. ಇನ್ನು ಅವಾಗ ಕೇಳ್ತಾ ಇದ್ಲು, ನಾನು ಬರ್ತೀನಿ ಇಬ್ಬರು ಹೋಗ್ಬಿಟ್ಟು ತೊಗರಿಕಾಯಿ ಕಿತ್ಕೊಬರೋಣ ಅಂತೇಳಿ. ಹಂಗೆ ನೆನಪಾಯಿತು, ಅವ್ರು ಆ ಕಡೆ ಹೋಗಿದ್ರಲ್ಲ, ನೋಡೋಣ ಕಾಯಿ ಬಿಟ್ಟಿದೆ ಏನೋ ಅಂತ ಹೇಳ್ಬಿಟ್ಟು ಇನ್ನು ಬಂದಿದ್ದೀನಿ. ಕಾಯಿ ಚೆನ್ನಾಗಿದೆ, ಬಟ್ ಇನ್ನೂ ಅದು ಬಲ್ತಿಲ್ಲ, ಫುಲ್ಲು ಎಳೆಯದು. ಅದು ನೋಡೋದಕ್ಕೆ ಉದ್ದ ಮತ್ತು ಚೆನ್ನಾಗಿ ಕಾಣಿಸ್ತಾ ಇದೆ, ಏನೋ ಬಲ್ತಿದೆ ಏನೋ ಅನ್ನೋ ರೇಂಜಿಗೆ ಕಾಣಿಸ್ತಾ ಇದೆ, ಆದರೆ ಬಲ್ತಿಲ್ಲ. ಫುಲ್ಲು ಇನ್ನು ಎಳೆ ಅಂದರೆ ಎಳೆ, ಇನ್ನು ಅವಾಗ ತಾನೇ ಬೀಜ ಸ್ಟಾರ್ಟ್ ಆಗ್ತಾಯಿದೆ ಅನ್ನೋ ಥರ ಇದೆ. ಅದಕ್ಕೆ ಒಂದು ಸ್ವಲ್ಪ ಮುಂದ್ಗಡೆ ಹೋಗಿ ಇನ್ನೂ ಬೇರೆ ಗಿಡದಲ್ಲೆಲ್ಲ ನೋಡಿದೆ, ಅಲ್ಲಿ ಕೂಡ ಅಷ್ಟೇ ಇನ್ನೂ ಎಳೆಯದು. ಇನ್ನೂ ಒಂದು ಸ್ವಲ್ಪ ದಿನ ಹೋಗಬೇಕು ಕಾಳಾಗಬೇಕಂದ್ರೆ ಅದು. ಇನ್ನು ಅದಕ್ಕೆಲ್ಲ ಚೆಕ್ ಮಾಡ್ಕೊಂಬಿಟ್ಟು ನೋಡೋಣ ಯಾವುದ್ರಲ್ಲಾದರೂ ಸ್ವಲ್ಪ ಸಿಗುತ್ತೇನೋ, ಕಿತ್ಕೊಂಡು ಹೋಗೋಣ ಮನೆಗೆ ಅಂತ ಹೇಳಿ ನೋಡ್ತಾಯಿದ್ದೀನಿ. ನಮ್ಮ ಯೋಷಿತಗಂತೂ ಸಖತ್ತು ಕಾಳು ತಿಂತಾಳೆ ಅವಳು. ಬೆಳಿಗ್ಗೆ ಎದ್ದ ತಕ್ಷಣವೇ ಪಪ್ಪು ಅಂತ ಸ್ಟಾರ್ಟ್ ಮಾಡ್ತಾಳೆ, ಮಲಗೋವರೆಗೂ ಪಪ್ಪು ಬೇಕು ಅಂತಲೇ ಇದು ಮಾಡ್ತಾಯಿರ್ತಾಳೆ ಅವಳು. ಅಷ್ಟು ಇಷ್ಟ, ಕಾಳುಗಳೆಲ್ಲ ಚೆನ್ನಾಗಿ ತಿಂತಾಳೆ.
ಹಾಗಾಗಿ ಅವಳಿಗೋಸ್ಕರ ಏನಾದರೂ ಸ್ವಲ್ಪ ಸಿಗ್ತವೇನೋ ಕಿತ್ಕೊಂಡು ಹೋಗೋಣ, ಹಂಗೆ ಸ್ವಲ್ಪ ಫ್ರೈ ಥರ ಮಾಡಿಕೊಡ್ತಾಳೆ. ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಎಳೆದಲ್ವಾ, ಚೆನ್ನಾಗಿ ತಿಂತಾಳೆ, ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಹಾಗಾಗಿ ನೋಡೋಣ, ಸ್ವಲ್ಪ ಸಿಕ್ಕರೆ ತೊಗೊಂಡೋಗೋಣ ಅಂತ ನೋಡಿದೆ. ಎಲ್ಲೂ ಕೂಡ ಬಲ್ತಿರಲಿಲ್ಲ. ಇನ್ನು ಬಿಡು ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ವಾಪಸ್ ಬಂದ್ವಿ. ಇನ್ನು ನಾವು ಬರೋಷ್ಟರೊಳಗೆ ಇವತ್ತು 9 ಗಂಟೆಗೇ ಮಕ್ಕಳದೆಲ್ಲ ಸ್ನಾನ ಮುಗಿಸ್ಬಿಟ್ಟಿದ್ಲು ಅವಳು. ಇಷ್ಟು ಚಳಿ ಇದ್ರೂ ಕೂಡ ಹೊರಗಡೆನೇ ಸ್ನಾನ ಮಾಡಿಸ್ಬಿಟ್ಲು. ಸ್ವಲ್ಪ ಬಿಸಿಲು ಬರ್ತಾ ಇರುತ್ತಲ್ಲ ಅವಾಗ ತಾನೇ, ಅಷ್ಟೊಂದೇನು ಇದಿರಲ್ಲ. ಇನ್ನು ಬಚ್ಚಲಲ್ಲಿ ಸ್ನಾನ ಮಾಡಿಸೋರಂತೂ ಸ್ವಲ್ಪ ಚಳಿ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಧನುಗೂ ಮತ್ತು ಯೋಷಿತಾಗೂ ಹೊರಗಡೆನೇ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ಬಿಟ್ಲು. ಇನ್ನು ನಮ್ಮ ಅತ್ತೆ ಬಂದುಬಿಟ್ಟು ಇದಕ್ಕೆ ಹೋದರು, ಹಸಿರಿಗೆ ಬಿಡಿಸೋದಕ್ಕೆ. ಇವತ್ತು ಹೆಂಗಾಯ್ತು ಅಂದರೆ, ಪವಿತ್ರ ಹೊರಟಿದ್ದೀನಿ, ನಾನು ಹೋಗ್ತೀನಿ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು, ಸರಿ ಹೋಗು ನೀನು, ನಾನು ಅಮ್ಮನಿನ ಇವನು ಕಲ್ಯಾಣ ನೋಡ್ಕೊತೀನಿ. ಧನು ಹೆಂಗಿದ್ರು ಕೂಡ ಅಂಗನವಾಡಿಗೆ ಹೋಗಿರ್ತಾನೆ, ಅವನು ಬರೋದು ಲೇಟ್ ಆಗುತ್ತೆ. ಬರೋದೇ ಅವ್ನು 4 ಗಂಟೆಗೆ. ಆರಾಮಾಗಿ ಮ್ಯಾನೇಜ್ ಮಾಡ್ತೀನಿ, ಹೋಗಿ ನೋಡ್ಕೊತೀನಿ. ಅವಳೇನೋ ಅಷ್ಟೊಂದು ಸಿದ್ಗ ಮಾಡಲೇನಿಲ್ಲ, ಹೊಟ್ಟೆ ತುಂಬ ಊಟ ಮಾಡಿಸಿದ್ರೆ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ ಅಂತ ಹೇಳಿದೆ. ಅದು ಒಂದೋಗಿ ಒಂದಾಯಿತು. ತುಂಬ ಎಕ್ಸೈಟಿಯಾಗಿ ಅವಳು ಹೊರಟಿದ್ಲು, ಹೋಗ್ತೀನಿ ಅಂತ ಹೇಳಿ. ಹಸ್ರಿಗೆ ಬಿಡಿಸ್ಬೋದು ಆರಾಮಾಗಿ, ಅದೇನು ಅಷ್ಟು ದೊಡ್ಡ ಇದೆಲ್ಲ, ದೊಡ್ಡ ಕೆಲಸ ಏನಲ್ಲ, ಆರಾಮಾಗಿ ಬಿಡಿಸ್ಕೊಂಡು ಬರ್ಬೋದು. ಹೊರಟಿದ್ಲು ಪಾಪ. ಬೆಳಗ್ಗೆನೇ ಎಲ್ಲ ಕೆಲಸ ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿ ಎಲ್ಲ ಹೊರಟಿದ್ಲು. ಇನ್ನು ಮಂಜಣ್ಣ ಇದ್ಬಿಟ್ಟು ಬೇಡ ಅಂತ ಹೇಳಿದರು, ಯಾಕೆಂದರೆ ಅವಳಿಗೆ ರೀಸೆಂಟಾಗಿ ಹುಷಾರಿರಲಿಲ್ಲಲ್ವ. ಮತ್ತು ಮೆಣಸಿನ ಗಿಡ ಅಂದರೆ ಸಖತ್ತು ಓವರ್ ರೇಟ್ ಇರುತ್ತೆ. ಮೆಣಸಿನ ಗಿಡದಲ್ಲಿ ಕಾಲಿಟ್ರಂತೂ ಇನ್ನು ಸಿಕ್ಕಾಪಟ್ಟೆ ಹೀಟು. ಮತ್ತು ಎಲ್ಲ ಬಿಡಿಸ್ತಾ ಇರ್ತೀವಿ, ಬೆಳಗ್ಗೆಯಿಂದ ಸಂಜೆವರೆಗೂ ಬಿಡಿಸ್ತಾ ಇರ್ತೀವಲ್ವ, ಕೈ ಆಡ್ತಾನೇ ಇರ್ತೀವಿ. ಓವರ್ ಹೀಟ್ ಇರುತ್ತೆ. ಮತ್ತು ನೀರು ಕೂಡ ಸಖತ್ತು ನೀರು ಕುಡಿಬೇಕು. 1-2 ಲೀಟ್ರ್ ಬಾಟ್ಲಿ ತೊಗೊಂಡೋದ್ರೂ ಕೂಡ ಸಾಲಿಗೆ ಬರ್ತಾವೆ. ಅಷ್ಟು ನೀರು ಕುಡಿದ್ರೆ ಮಾತ್ರ ನಮಗೆ ಅಲ್ಲಿಗೂ ಮ್ಯಾನೇಜ್ ಆಗುತ್ತೆ, ಇಲ್ಲಾಂದರೆ ತುಂಬ ಕಷ್ಟ. ಹಾಗಾಗಿ ನೋಡೋಣ ಅಂತೇಳ್ಬಿಟ್ಟು ಹೊರಟಿದ್ಲು ಪಾಪ. ಆದರೂ ಕ್ಯಾನ್ಸಲ್ ಆಯಿತು. ಇನ್ನು ನಾನು ಯೋಚನೆ ಮಾಡ್ಕೊತಾ ಇದ್ದೆ, ಇನ್ನು ಹೋಗೋಣ ಬೇಡವಾ, ಕಲ್ಯಾಣ ಬೇರೆಗೆ ಹುಷಾರಿಲ್ಲ, ಅವ್ನಿಗೆ ಹೆಂಗೆ ಬಿಟ್ಟು ಹೋಗೋದಂತ ಯೋಚನೆ ಮಾಡ್ತಾಯಿದ್ದೆ. ಇನ್ನು ಅವನಿಗೆ ಊಟ ಮಾಡಿಸ್ಬಿಟ್ಟು ಸಿರಪ್ ಹಾಕ್ಸಿ ಇನ್ನು ಮಲಗಿಸ್ತಾ ಇದ್ದೀನಿ. ಆ ಕಡೆ ಇವನು ಜೋಲಿಯಲ್ಲಿ ಮಲ್ಕೊಂಡ್ರೆ ನಮ್ಮ ಯೋಷಿತ ನಾನು ಪಚ್ಚಂತೀನಿ ಅಂತ ಹಠ ಮಾಡ್ತಾಯಿದ್ಲು. ಇನ್ನು ಇಬ್ಬರನ್ನೂ ಕೂಡ ಆ ಕಡೆ ಒಬ್ಬರನ್ನ ಈ ಕಡೆ ಒಬ್ಬರನ್ನ ಜೋಲಿಗೆ ಹಾಕ್ಬಿಟ್ಟು ಇನ್ನು ತೂಗ್ತಾ ಇದ್ದೀವಿ, ಸರಿ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಇನ್ನು ಕರೆಕ್ಟಾಗಿ ಅವ್ನು ಮಲ್ಕೊಳ್ಳೋಷ್ಟೊತ್ತಿಗೆ 12:15 ಆಗಿತ್ತು. ಇನ್ನು ಪವಿತ್ರ ಇದ್ಬಿಟ್ಟು ಅಕ್ಕ ನೋಡ್ಕೊತೀನಿ ಇರ್ತಾನೆ, ನೀನು ಹೋಗು, ಇನ್ನೇನು ಮಾಡ್ತೀಯ, ಇವಾಗ ಸದ್ಯಕ್ಕೆ ಎಲ್ಲ ಕೆಲಸ ಎಲ್ಲ ಮುಗ್ದಿದೆ ಅಲ್ವಾ, ಇನ್ನೇನು ಕೆಲಸ ಇಲ್ಲ, ನೀನು ಹೋಗು ಅಂತಂದ್ಲು. ಸರಿ, ಅವಳು ಸ್ವಲ್ಪ ಭರವಸೆ ಕೊಟ್ಟರೆ ಆರಾಮಾಗಿ ಹೋಗ್ಬೋದು, ನೋಡ್ಕೊತಾಳೆ, ತುಂಬ ಚೆನ್ನಾಗಿ ನೋಡ್ಕೊತಾಳೆ. ಇನ್ನು ಸಿರಪ್ ಎಲ್ಲ ಹಾಕಿದ್ನಲ್ವ, ಇನ್ನು ಸುಮ್ಮನೆ ಮನೇಲಿ ಇಬ್ಬರಿದ್ದೀನಿ ಏನು ಮಾಡೋದು ಹೇಳಿ. ಇನ್ನು ಸುಮ್ಮನೆ ಟೈಮ್ ವೇಸ್ಟ್. ಬೆಳಗ್ಗೆಯಿಂದ ಸಂಜೆವರೆಗೂ ಸುಮ್ಮನೆ ಒಬ್ರು ಮುಖ ಒಬ್ರು ನೋಡಿಕೊಂಡು, ಇಲ್ಲ ಫೋನ್ ನೋಡಿಕೊಂಡು, ಸ್ವಲ್ಪ ಕೆಲಸ ಇದ್ದರೆ ಬೇಗ ಮುಗಿಸ್ಬಿಟ್ಟು ಅದು ಇದು ಮಾತಾಡ್ಕೊಂಡು ಟೈಮ್ ಹೋಗ್ತಾನೇ ಇರುತ್ತೆ. ಅದೇ ಟೈಮ್ನ ತೀರಾ ಹಸ್ರಿಗಾಯಿ ಬಿಡ್ಸೋಕೆ ಹೋದರೆ ಸ್ವಲ್ಪ ಮನೆ ದುಡ್ಡಾದರೂ ಬರುತ್ತೆ, ಮನೆ ಖರ್ಚಿಗಾದ್ರೂ ಆಗುತ್ತೆ, ಇಲ್ಲ ಮಕ್ಳ ಖರ್ಚಿಗಾದ್ರೂ ಆಗುತ್ತೆ ಅನ್ನೋ ಒಂದಿದ್ರಿಂದ ಸರಿ ನಾನು ಹೋಗ್ತೀನಿ ಅಂತ ಹೇಳಿಬಿಟ್ಟು ಇನ್ನು ನಾನು ಹೊರಟೆ. ಇದು ಕೂಡ ಹತ್ರನೇ ಇರೋದು ಹೊಲ, ದೂರ ಅಂತೂ ಯಾವೂ ಇಲ್ಲ. ನಾನು ತುಂಬ ದಿನ ಗ್ಯಾಪ್ ಆಯಿತು. ಇನ್ನು 5 ವರ್ಷ ಆಯ್ತು ಈ ಹೊಲಕ್ಕೆ ನಾನು ಬಂದುಬಿಟ್ಟು, ಕಲ್ಪನಕ್ಕ ಅಂತ ಹೇಳಿಬಿಟ್ಟು. ಅದು ಸ್ವಲ್ಪ ಹುಡ್ಕೊಂಡು ಹೋಗೋಷ್ಟೊತ್ತಿಗೆ ನನಗೆ ಕನ್ಫ್ಯೂಸ್ ಆಯಿತು. ಇವಾಗ ದಾರಿಯೆಲ್ಲ ಚೇಂಜ್ ಆಗಿಬಿಟ್ಟಿದೆ, ಹೆಂಗಪ್ಪ ಹೋಗೋದು ಅಂತ ಹೇಳ್ಬಿಟ್ಟು ಇಂತೂ ಹೋಗಿ ಹೊಲಕ್ಕೆ ಸೇರೋಷ್ಟೊತ್ತಿಗೆ 1 ಗಂಟೆ ಕರೆಕ್ಟಾಗಿ ಆಯಿತು. ಇನ್ನು 1 ಗಂಟೆ ಆಯಿತು. ಇನ್ನು ಅಷ್ಟರಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಎಲ್ಲ ಬಿಡಿಸ್ಬಿಟ್ಟು ಇನ್ನು 2 ಗಂಟೆ ಆಯಿತು. ಅಷ್ಟೊತ್ತಿಗೆ ನಾವು ಅವಾಗ ಊಟ ತೊಗೊಂಬಂದ್ರು. ಮಧ್ಯಾಹ್ನ ಊಟ ಅವ್ರದ್ದೇ, ಟೀ ಕೊಡ್ತಾರೆ, ಟೀ ಮತ್ತು ಮಧ್ಯಾಹ್ನ ಬಿಸಿ ಊಟ ಕೊಡ್ತಾರೆ. ಇನ್ನು ಊಟ ಮಾಡಿಬಿಟ್ಟು ಎಷ್ಟಾಗುತ್ತಷ್ಟು ಬಿಡಿಸೋಣ ಅಂತ ಹೇಳಿಬಿಟ್ಟು ಇನ್ನು ಬೇಗ ಬಿಡಿಸ್ತಾ ಇದ್ದೀನಿ. ಅತ್ತೆ ಅಂತೂ ಸಖತ್ತಾಗಿ ಬಿಡಿಸ್ಬಿಟ್ಟಿದ್ರು ಇವತ್ತು. ಮತ್ತು ನಾನು ಕೂಡ ಲೇಟಾಗೆಲ್ಲ ಬಂದಿದ್ದು, ಇನ್ನು ಅವನ ಕಡೆ ಸ್ವಲ್ಪ ಇದಿತ್ತು, ಬಿಡಿಸ್ತಾ ಇದ್ದೀನಿ ಎಷ್ಟಾಗುತ್ತೆ ಅಂತಷ್ಟು. ಅಷ್ಟೇ, ಟೈಮು ವೇಸ್ಟ್ ಮಾಡೋದಕ್ಕಿಂತ ಈ ಥರ ಚಿಕ್ಕ ಪುಟ್ಟ ಕೆಲಸ ಮಾಡಿದ್ರೆ ನಮಗೆ ತುಂಬ ಉಪಯೋಗ ಆಗುತ್ತೆ. ಅದರ ಇರೋ ಟೈಮೆಲ್ಲ ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು ಹೋದರೆ ಏನೂ ಇರಲ್ಲ. ಸುಮ್ಮನೆ ಕೆಲಸ ಇರಲ್ಲ, ಏನಿಲ್ಲ, ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ಏನು ಕೂಡ ಬರೋದಿಲ್ಲ. ಇವತ್ತು ನಾನು 1 ಗಂಟೆಗೆ ಬಂದು 4:45ವರೆಗೂ ಬಿಡಿಸಿದ್ದೀನಿ. 25 kg ಬಿಡಿಸಿದ್ದೀನಿ. ಇಲ್ಲಿ ಬಂದುಬಿಟ್ಟು 1 kg 10 ರೂಪಾಯಿ ಹಾಕ್ಕೊಡ್ತಾರೆ. ಹಾಗಾಗಿ ಆರಾಮಾಗಿ ನನಗೆ 250 ರೂಪಾಯಿ ಕೂಲಿ ಬಂತು. ಏನಕ್ಕಾದರೂ ಮಕ್ಳಿಗೆ ಏನಕ್ಕಾದರೂ ಹಾಗೆ ಆಗುತ್ತೆ. ಮತ್ತು ನಾನು ಮನೆಯಲ್ಲೇ ಇದ್ದಿದ್ರೆ ಅದು ಬರ್ತಾ ಇರಲಿಲ್ಲ ತಾನೇ. ಹಾಗೇ ಹೆಣ್ಮಕ್ಳು ಅಂದಮೇಲೆ ಸ್ವಲ್ಪ ತಲೆ ಓಡಿಸ್ಬೇಕು. ಅದು ಬರುತ್ತೆ ನಮಗೆ ಮಾಡೋದಕ್ಕೆ ಅಂತಂದರೆ ಅದರಲ್ಲಿಂದ ಏನು ತಪ್ಪಿಲ್ಲ, ಏನು ಕೂಡ ಇದಾಗಲ್ಲ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಇನ್ನು ಸಂಜೆ ಅತ್ತೆ ಇದ್ಬಿಟ್ಟು ಬೇಗ ಹೋಗಂತೇಳ್ಬಿಟ್ಟು ನನ್ನನ್ನು ಕಳಿಸ್ಬಿಟ್ರು.
ಇನ್ನು ಟ್ಯಾಕ್ಟ್ರ್ ಕೂಡ ಬಂದುಬಿಟ್ಟು ಇನ್ನು ಅಲ್ಲೇ ತೂಕ ಎಲ್ಲ ಹಾಕಿಸಿ ಇನ್ನು ನಾನು ಬಂದೆ. ಇನ್ನು ನಾನು ಅದು 25 kg ಆಯಿತು, ಅತ್ತೆದು ಬಂದು 40 kg ಕರೆಕ್ಟಾಗಿ ಆಯಿತು. ಸರಿ ಬಿಡು ಅಂತೇಳ್ಬಿಟ್ಟು ನಾನು ಬೇಗ ಬಂದೆ. ಇನ್ನು ಬರೋಷ್ಟೊತ್ತಿಗೆ ಪವಿತ್ರ ಆಗಲೇ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ಲು. ಇನ್ನು ಬೆಂಡೆಕಾಯಿ ಗೊಜ್ಜು, ಮುದ್ದೆ, ಅನ್ನ, ಬೆಳಗ್ಗೆ ಸ್ವಲ್ಪ ಸಾಂಬಾರಿತ್ತು. ಸಾಂಬಾರೆಲ್ಲ ಬಿಸಿ ಮಾಡಿಬಿಟ್ಟು ಇನ್ನು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ಲು. ನಮ್ಮ ಯೋಷಿತಂತೂ ಸುಮ್ಮನೆ ಇರೋದಿಲ್ಲ, ಅವ್ರ ಅಜ್ಜಿ ಥರ ಸೇಮ್ ಸುಮ್ಮನೆ ಗಬ್ರ ಆಡ್ತಾ ಇರ್ತಾಳೆ. ಅದು ಇದು ಅಂತ ಹೇಳ್ದಾಡ್ತಾ ಇರ್ತಾಳೆ, ಸುಮ್ಮನೆ ಅಂತ ಇರೋದಿಲ್ಲ. ನಮ್ಮ ಅತ್ತೆ ನೋಡ್ತಾ ಇರ್ಬೋದು, ನಮ್ಮ ಅತ್ತೆ ಜಾಸ್ತಿ ಎಡಗೈ ಹಿಂಗೆ ತಿರ್ಸ್ಕೊಂಡು ಜೋರಾಗಿ ನಡ್ಕೊಂಡು ಆ ಕಡೆ ಈ ಕಡೆ ಫುಲ್ಲು ಫಾಸ್ಟಾಗಿ ಕೆಲಸ ಮಾಡೋದು, ಓಡಾಡೋದಕ್ಕೆ ಫಾಸ್ಟಾಗಿ ಮಾಡ್ತಾಳೆ. ಸೇಮ್ ಟು ಸೇಮ್ ದಿಟ್ಟ ಇವಳು ಅಷ್ಟೇ, ಎಡಗೈ ಹಿಂಗೆ ಅಂದ್ಕೊಂಡು ಹೋಗೋದು ಬರೋದು ಆ ಥರ ಎಲ್ಲ ಮಾಡ್ತಾ ಇರ್ತಾಳೆ. ನೋಡಿದ್ರೆ ಒಂಥರ ಖುಷಿ. ಅದಕ್ಕೆ ಮನೆಯಲ್ಲಿ ನಿಜವಾಗ್ಲೂ ಹೆಣ್ಮಕ್ಳು ಇರಬೇಕು ಅನ್ನೋದು ಇದಕ್ಕೇನೆ. ಎಷ್ಟೇ ಜನ ಗಂಡು ಮಕ್ಕಳಿದ್ರು ಕೂಡ ಅಟ್ಲೀಸ್ಟ್ ಒಂದಾದರೂ ಹೆಣ್ಮಗಿದ್ರೆ ಆ ಮನೆಯಲ್ಲಿ ಲಕ್ಷಣವೇ ಒಂಥರ ಚೇಂಜ್ ಆಗುತ್ತೆ, ಅಷ್ಟು ಕಳೆ ಬರುತ್ತೆ ಮನೆಗೆ. ಇನ್ನು ಅಲ್ಲಿಂದ ಬಾಕ್ಸ್ ತೊಗೊಂಡು ಇನ್ನು ಮನೆ ಬಿಟ್ಟು ಇನ್ನು ತೋಟಕ್ಕೆ ಬಂದ್ವಿ. ಇನ್ನು ತೋಟಕ್ಕೆ ಬಂದ ತಕ್ಷಣವೇ ಮತ್ತು ಇಲ್ಲಿನ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಚಾಪೆ ಎಲ್ಲ ಹಾಕ್ಬಿಟ್ಟು ಬೆಡ್ಶೀಟು ಮತ್ತು ಅವನಿಗೆ ಜೋಲಿ ಎಲ್ಲ ಕಟ್ಬಿಟ್ಟು ಹೋಗ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ ಮತ್ತು ರೀಸೆಂಟಾಗಿ ಹುಷಾರಿರಲಿಲ್ಲಲ್ವ, ಮೊನ್ನೆ ಮತ್ತೆ ಕಲ್ಯಾಣಕ್ಕೆ ತೋರಿಸ್ಬೇಕಾದ್ರೆ ಮತ್ತು ಅವರು ಅಲ್ಲೇ ತೋರಿಸ್ಕೊಂಡು ಟ್ಯಾಬ್ಲೆಟ್ಸೆಲ್ಲ ಇಸ್ಕೊಬಂದಿದ್ರು. ಇವಾಗ ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊತಾ ಇದ್ದಾರೆ. ಈ ಥರ ಇರುತ್ತೆ, ಜಾಸ್ತಿ ಊಟ ಮಾಡೋದಿಲ್ಲ ಏನಿಲ್ಲ, ಆದರೂ ಓವರ್ ದಪ್ಪ ಆಗ್ತಾಯಿದ್ದಾರೆ. ಏನಾದರೂ ಒಬ್ಬರಿಗೆ ಪ್ರಾಬ್ಲಮ್ ಇದ್ದೇ ಇರುತ್ತಲ್ವ, ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಇನ್ನು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊತಾ ಇದ್ದಾರೆ. ನೋಡ್ತಾ ಇರ್ಬೋದು. ಇನ್ನು ಟ್ಯಾಬ್ಲೆಟ್ಸ್ ಎಲ್ಲ ನುಂಗ್ಬಿಟ್ಟು ನಮ್ಮ ಗುಣನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಒಂದು ಟ್ರಿಪ್ ಎಲ್ಲ ನೋಡಿಕೊಂಡು ಬಂದು ಆಮೇಲೆ ಮಲ್ಕೊತಾರೆ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.